ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಮೇನ್ ವಿಷಯಕ್ಕೆ ಬರ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾನು ರೀಸೆಂಟಾಗಿ ಒಂದು ಸ್ಕ್ಯಾನಿಂಗ್ ಹೋಗಿದ್ದೆ. ನನಗೆ 20 ವೀಕ್ಸ್ ಒಂದು ಸ್ಕ್ಯಾನಿಂಗ್ ಕೊಟ್ಟಿದ್ರು. ಅದಕ್ಕೆ ಹೋಗಿದ್ದೆ ನಾನು. ಹೋಗಿದ್ದಾಗ ಅದು ಒಂದು ತುಂಬ ಫೇಮಸ್ ಸ್ಕ್ಯಾನಿಂಗ್ ಸೆಂಟರ್ ಅಂತ ಹೇಳ್ಬೋದು. ಆ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ನಾವು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಆಮೇಲೆ ಅಷ್ಟೇ ನಾವು ಅಲ್ಲಿಗೆ ಹೋಗಬೇಕು. ಸೊ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. 11 o'clock ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ನಾವು ಹೋಗೋಕ್ಕಾಗಲಿಲ್ಲ. 1 hour ಲೇಟ್ ಆಯಿತು ಡ್ಯೂ ಟು ದ ಹೆವಿ ಟ್ರಾಫಿಕ್ ಇದ್ದಿದ್ದರಿಂದ. ನಮ್ಮ ಲೊಕೇಶನಿಂದ ಆ ಲೊಕೇಶನ್ ಒಂದು 30 ಕಿಲೋಮೀಟರ್ ದೂರ ಇದ್ದಿದ್ದರಿಂದ ನಾವು ಆನ್ ಟೈಮ್ ರೀಚ್ ಆಗೋಕ್ಕಾಗಲಿಲ್ಲ. ಒಂದೂವರೆ ಗಂಟೆ ಲೇಟಾಗಿ ಹೋದ್ವಿ. ಯೂಶಲಿ ಯಾವುದೇ ಸ್ಕ್ಯಾನಿಂಗ್ ಸೆಂಟರಲ್ಲಿ ಆಗಲಿ ಹೋಗಿದ ತಕ್ಷಣ ಯಾರು ನೋಡೋದು, ಕಾಯಿಸ್ತಾರೆ. ಸೊ ನಮಗೂ ಕಾಯಿಸಿದ್ರು. ಅಪಾಯಿಂಟ್ಮೆಂಟ್ ತೊಗೊಂಡೋದಕ್ಕಿಂತ 1.5 ಗಂಟೆ ಲೇಟಾಗಿ ಹೋಗಿದ್ದೀವಿ ಅನ್ನೋದು ಕೂಡ ಒಂದು ರೀಸನ್ನು. 1-2 hours ನಮ್ಮನ್ನ ವೆಯ್ಟ್ ಮಾಡಿಸಿದ್ರು. ಅಲ್ಲಿ ಹೋಗಿದ ತಕ್ಷಣ ರಿಸೆಪ್ಷನಲ್ಲಿ ಕೇಳ್ತಾರೆ, ಇದು ನ್ಯಾಚುರಲ್ ಪ್ರೆಗ್ನೆನ್ಸಿನ ಅಥವಾ IVF ಅಂತ. ನಾವು ನ್ಯಾಚುರಲ್ ಅಂತ ಹೇಳಿದ್ವಿ. ನಮಗೆ ಬೇರೆ ಯಾವುದೋ ಫಾರ್ಮ್ ಕೊಟ್ಟರು, ಅದನ್ನು ಫಿಲ್ ಮಾಡಿ ಅಂತ. ಸೊ ನಾವು ಅದನ್ನು ಫಿಲ್ ಮಾಡ್ತಾ ಇದ್ವಿ. ರಿಸೆಪ್ಷನ್ ಪಕ್ಕನೇ ಒಂದು ಸೋಫಾ ಇದ್ದಿದ್ದರಿಂದ ನಾನು ಅಲ್ಲೇ ಕೂತ್ಕೊಂಡೆ. ಬೇರೆ ಇದೆಲ್ಲ ಫುಲ್ ಆಗಿದ್ದರಿಂದ ನಾನು ರಿಸೆಪ್ಷನ್ ಪಕ್ಕ ಇದ್ದಿದ್ದು ಸೋಫಾದಲ್ಲೇ ಕೂತ್ಕೊಂಡೆ. ಅದು ಅಲ್ಲದೆ ನಾವು ಹೋಗಿದ್ದು ವೀಕ್ ಡೇಸಲ್ಲಿ, ವೀಕೆಂಡ್ಸ್ ಕೂಡ ಅಲ್ಲ. ವೀಕ್ ಡೇಸಲ್ಲಿ ಎಷ್ಟು ಜನ ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗೆ ಬರ್ತಾ ಇದ್ರು ಅಂದರೆ, ನಾವು ಕೂತ್ಕೊಂಡೆಲ್ಲ ಲೆಕ್ಕಾಚಾರ ನಾನು ಮತ್ತು ನಮ್ಮ ಅತ್ತೆ ಆಗ್ತಾ ಇದ್ವಿ. ಸೊ ಅವಾಗ ನಾನು ಏನು 1-2 hour ನಮ್ಮನ್ನು ವೆಯ್ಟ್ ಮಾಡಿಸಿದ್ರಲ್ಲ, ಆ ಪೀರಿಯಡಲ್ಲಿ ಒಂದು 9 ಜನ ಪೇಷಂಟ್ಸ್ನ ಬಂದರು. ನಾನು ನೋಟಿಸ್ ಮಾಡಿದ್ದು ಆ 9 ಜನದಲ್ಲಿ ನನ್ನನ್ನು ಸೇರಿಸಿ 3 ಜನ ಅಲ್ಲಿ ನ್ಯಾಚುರಲ್ ಪ್ರೆಗ್ನೆನ್ಸಿನಲ್ಲಿ ಇದ್ದಿದ್ದು. ಸೊ ನಾನು ಮತ್ತು ಇನ್ನೊಂದಿಬ್ರು ಯಾರಿದ್ರು, ಅವರು ನ್ಯಾಚುರಲಲ್ಲಿದ್ದರು. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ, 10 ಜನದಲ್ಲಿ 3 ಜನಕ್ಕೆ ನಾನು ನ್ಯಾಚುರಲ್ ಆಗೋದು. ಸೊ ಇನ್ನು 7 ಜನ IVF ಟ್ರೀಟ್ಮೆಂಟ್ ತೊಗೊಂಡಿರೋರಿದ್ರು. ಅದರಲ್ಲಿ ಕೆಲವೊಬ್ರು ತುಂಬ ಏಜ್ ಆಗಿರೋರು ಇದ್ರು ಕೂಡ. ಐ ಡೋಂಟ್ ನೋ, ನನಗೆ ಅವ್ರದ್ದು ಏನು ಎಕ್ಸಾಕ್ಟ್ ಪ್ರಾಬ್ಲಮ್ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಆ್ಯಂಡ್ ನಮ್ಮ ಸ್ಕ್ಯಾನಿಂಗ್ ಎಲ್ಲ ಆಯಿತು. ನಾವು ಸ್ಕ್ಯಾನಿಂಗ್ ಮುಗಿಸ್ಕೊಂಡೆಲ್ಲ ಬಂದ್ವಿ. ಸೊ ನಾನು ಅಲ್ಲಿಂದ ಸ್ಕ್ಯಾನಿಂಗ್ ಸೆಂಟರಿಂದ ನಮ್ಮ ಮನೆಗೆ ಬರಬೇಕಾದ್ರೆ ಮಧ್ಯದಲ್ಲಿ 30 ಕಿಲೋಮೀಟರ್ ಸಿಗುತ್ತೆ ನಮಗೆ ಟ್ರಾವೆಲ್ ಮಾಡೋದಕ್ಕೆ. ಸೊ ನಾನು ಬರ್ತಾ ರೋಡ್ ಪೂರ್ತಿ ಯೋಚನೆ ಮಾಡ್ಕೊಂಡು ಬರಬೇಕಾದ್ರೆ ನನ್ನ ಕಣ್ಣಿಗೆ ಕಾಣಿಸಿದ್ದು ಈ ಫರ್ಟಿಲಿಟಿ ಸೆಂಟರ್ಸು, IVF ಸೆಂಟರ್ಸ್ಗಳೇ ತುಂಬ ಕಾಣಿಸಿದ್ವು ನನಗೆ. ರೋಡ್ಗೆ ಒಂದೊಂದು IVF ಸೆಂಟರ್ಸ್ಗಳು ಸಿಗ್ತವೆ. ಅಂದರೆ ದೇ ಆರ್ ಆಲ್ರೆಡಿ ಡಿಸೈಡೆಡ್, ಇವಾಗ ನ್ಯಾಚುರಲ್ ಆಗಿ ಯಾರಿಗೂ ಆಗಲ್ಲ, ಎಲ್ಲರಿಗೂ IVF ಮಾಡಬೇಕಾಗತ್ತೆ ಅಂತ ಅಷ್ಟು ಕಾನ್ಫಿಡೆಂಟ್ ಅವ್ರಿಗೆ, ಅಥವಾ ನಮಗೆ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋ ಕೆಪಾಸಿಟಿನೇ ಇಲ್ವಾ? ಅದು ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಆಯಿತು ನನಗೆ. ಎಷ್ಟು IVF ಸೆಂಟರ್ಸ್ಗಳು, ಎಷ್ಟು ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲೆಲ್ಲ IVF ಸೆಂಟರ್ಸ್ಗಳು, ಅಲ್ಲೂ ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದೊಂದು ತುಂಬ ಡಿಸ್ಟರ್ಬ್ ಆಯಿತು ನಮಗೆ. ಆ್ಯಂಡ್ ನಾವು ಫಸ್ಟ್ ಟೈಮ್ ಕನ್ಸಲ್ಟ್ ಮಾಡೋಕ್ಕೆ ಹೋಗಿದ್ದಾಗ ಡಾಕ್ಟರ್ ತುಂಬ ಫೇವರಾಗಿ ಮಾತಾಡಿದ್ರು. ಎಷ್ಟು ಫೇವರಾಗಿ ಮಾತಾಡಿದ್ರು ಅಂದರೆ, ನಮಗೆ ವಾವ್, ಡಾಕ್ಟರ್ ಎಷ್ಟು ಒಳ್ಳೆಯವರಿದ್ದಾರೆ, ನಮ್ಮ ಬಗ್ಗೆ ಎಷ್ಟೆಲ್ಲ ಕೇರ್ ಮಾಡ್ತಾರೆ ಅನ್ನೋ ಅಷ್ಟು ನಾವು ಯೋಚನೆ ಮಾಡ್ತಾ ಇದ್ವಿ. ಅವರು ಹೇಳಿದ್ದು, ಈ ಥರ ನಿಮಗೆ ಏಜ್ ಆಗಿದೆ, ಸೊ ಈ ಥರ ಹೆಲ್ತ್ ಇಶ್ಯೂಸ್ ಎಲ್ಲ ಇದೆ, ಸೊ ನೀವು ನ್ಯಾಚುರಲಾಗಿ ಟ್ರೈ ಮಾಡಿಕೊಂಡು ನೀವು ಹೋಗೋದು ತುಂಬ ಲೇಟ್ ಆಗುತ್ತೆ, ಆಮೇಲೆ ಇನ್ನೂ ಏಜ್ ಬಾರ್ ಆಗುತ್ತೆ, ಸೊ ನೀವು ಬೆಟರ್ IVFಗೆ ಹೋಗೋದು ಒಳ್ಳೆಯದು ಅಂತ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ಅಂದರೆ ಬೇರೆ ಯಾರಾದರೂ ಆಗಿದ್ದಿದ್ರೆ ಓಕೆ, ಇನ್ನು ಯೋಚನೆ ಮಾಡೋದು ಬೇಡ, ನ್ಯಾಚುರಲಾಗಿ ನಮ್ಗೆ ಆಗೋದಿಲ್ಲ, IVF ಕೊಟ್ಟೋಗೋಣ ಅಂತ ಅನ್ಕೊತಿದ್ರು ಏನೋ. ಬಟ್ ನಾನು ನನ್ನ ಹಸ್ಬೆಂಡು ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡ್ವಿ, ನಮ್ಗೆ IVF ಬೇಡವೇ ಬೇಡ, ನ್ಯಾಚುರಲ್ ಆಗೇ ಟ್ರೈ ಮಾಡ್ತೀವಿ, ಲೇಟ್ ಆದರೂ ಪರವಾಗಿಲ್ಲ, ನಾವು ನ್ಯಾಚುರಲ್ ಆಗೇ ಹೋಗ್ತೀವಿ ಅಂತ. ಸೊ ನನಗನ್ಸಿದ್ದೇನೆಂದರೆ, ಸತ್ತೆ ಹೆಣನೂ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ದುಡ್ಡು ಮಾಡೋ ಟೈಮಲ್ಲಿ ಇದ್ದೀವಿ ನಾವು. ಸೊ ಹಂಗಂತ ಎಲ್ಲ ಡಾಕ್ಟರ್ಸು ಕೆಟ್ಟವರು ಅಂತ ನಾನು ಹೇಳಲ್ಲ. ಸೊ ನನಗೂ ಸಿಕ್ಕಿದ ಚೇಂಜ್ ಮಾಡಿದ 3 ಡಾಕ್ಟರ್ಸಲ್ಲಿ ಒಬ್ಬರು ಒಳ್ಳೆಯವ್ರು ಸಿಕ್ಕಿದ್ರು. ಆಮೇಲೆ ನ್ಯಾಚುರಲ್ ಆಗುತ್ತೆ ಟ್ರೈ ಮಾಡಿ ಅಂತ ಹೇಳಿದವರು ಕೂಡ ಸಿಕ್ಕಿದ್ರು. ಅದೊಂದು ಹ್ಯಾಪಿ ಇದೆ ನಮಗೆ. ಯಾಕೆ ಜಸ್ಟ್ ಒಂದು ಏಜ್ನ ರೆಫರೆನ್ಸ್ ಮಾಡಿ IVF ಪ್ರಿಫರ್ ಮಾಡ್ತಾರೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾವು ಎಷ್ಟೋ ಕಡೆ ನೋಡಿದ್ದೀವಿ, ನ್ಯೂಸಲ್ಲಿ ಕೂಡ ಕೇಳಿದ್ದೀವಿ, 60, 70, 80s ಏಜಲ್ಲಿರೋರು ಎಲ್ರಿಗೂ ಮಗು ಆಗಿದೆ, ಡೆಲಿವರ್ ಆಗಿದೆ ಅಂತೆಲ್ಲ ಹೇಳಬೇಕಾದ್ರೆ, ನಾವು 50% ಇಲ್ಲ ಅವ್ರ ಏಜಲ್ಲಿ. ಅಂಥದ್ರಲ್ಲಿ ನಮಗೆ ಆಗೋದಿಲ್ಲ, ನೀವು IVF ಹೋಗಬೇಕು ಅಂತ ಯಾಕೆ ಹೇಳ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಯಾಕೆ IVFನ ಅಷ್ಟು ಬೇಡವೇ ಬೇಡ ಅಂತ ಹೇಟ್ ಮಾಡ್ತೀನಿ ಅಂತ ಹೇಳಿದ್ರೆ, 2 ರೀಸನ್ ಇದೆ. ಒಂದು, ಇಟ್ಸ್ ಎ ವೆರಿ ಪೇನ್ಫುಲ್ ಪ್ರೊಸೀಜರ್, ತುಂಬಾ
ಪೇನ್ಫುಲ್ ಆಗಿರುತ್ತೆ. ಸ್ಟಾರ್ಟ್ ಆದಾಗಿಂದ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋವರೆಗೂ ಇಟ್ಸ್ ವೆರಿ ಪೇನ್ಫುಲ್ ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟು ಎವ್ರಿಡೇ ಇಂಜೆಕ್ಷನ್ಸು, ದಿನಕ್ಕೆ 10-15 ಮಾತ್ರೆಗಳು, ಅದೆಲ್ಲ ನಿಜವಾಗ್ಲೂ ನನಗೇನಲ್ಲ ಆಗೋದಿಲ್ಲ. ಆ್ಯಂಡ್ IVF ಓನ್ಲಿ 60% ಕನ್ಫರ್ಮೇಷನ್ ಕೊಡ್ತಾರೆ, ಗ್ಯಾರಂಟಿ ಕೊಡ್ತಾರೆ. ಸೊ 100% ಗ್ಯಾರಂಟಿ ಕೊಡೋದೇ ಇಲ್ಲ ಅವರು. ಅದಕ್ಕೆ ಚಾರ್ಜಸ್ಸು ಕೂಡ ಹಾಗೆ ಮಾಡ್ತಾರೆ. ಸೊ ಆದ್ದರಿಂದ ನನಗೆ ಬೇಡ ಅಂತಲೇ ಅನ್ನಿಸ್ತು. ಆದರೆ ನ್ಯಾಚುರಲ್ ಆಗಲಿ, ಇಲ್ಲಾಂದರೆ IVF ಹೋಗೋದೇ ಇಲ್ಲ, ನನಗೆ ಬೇಡವೇ ಬೇಡ. ಯಾಕಂದರೆ ನನ್ನ ಫ್ರೆಂಡ್ಸಲ್ಲಿ ಕೆಲವೊಬ್ಬರು 4 ಇಯರ್ಸ್ ಮದುವೆ ಆಗಿ 5 ಇಯರ್ಸ್ ಮದುವೆ ಆಗಿ ಮಗು ಆಗಿಲ್ಲ ಅಂದಿದ ತಕ್ಷಣ IVF ಮಾಡಿಸ್ಕೊಂಡವ್ರು ಇದ್ದಾರೆ. IVF ಮಾಡಿಸ್ಕೊಂಡು ಸಕ್ಸಸ್ ಆಗಿರೋರು ನೋಡಿದ್ದೀನಿ, IVF ಮಾಡಿಸ್ಕೊಂಡು ಫೇಲ್ಯೂರ್ ಆದವ್ರನ್ನೂ ನೋಡಿದ್ದೀನಿ ನಾನು. ಸೊ IVF ಅಟೆಂಪ್ಟ್ ಮಾಡಿ ಸಕ್ಸಸ್ ಆಗಿರೋರಲ್ಲಿ ನನ್ನ ಇಬ್ಬರು ಫ್ರೆಂಡ್ಸಲ್ಲಿ ಒಬ್ಬರು ಸಕ್ಸಸ್ ಆದರು, ಇನ್ನೊಬ್ರು ಫೇಲ್ಯೂರ್ ಆದರು. ಸೊ ಆ ಸಕ್ಸಸ್ ಆಗಿರೋರು ಕೂಡ ಟ್ವಿನ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಅದು ಟ್ವಿನ್ಸ್ ಆಗಿಲ್ಲ, ಒಂದೇ ಮಗು ಆಯಿತು. ಅಂದರೆ ಈ IVF ಟ್ರೀಟ್ಮೆಂಟ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಅಷ್ಟೇ ಖರ್ಚು ಮಾಡ್ತೀವಿ, ಅಷ್ಟೇ ನೋವು ತಿಂತೀವಿ, ಹಿಂಸೆ ಮಾಡ್ಕೊಳ್ಳೋಣ ಅನ್ನೋದು ತುಂಬ ಪೇರೆಂಟ್ಸಲ್ಲಿ ಇರುತ್ತೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅದು ಎಲ್ರಿಗೂ ವರ್ಕೌಟ್ ಆಗಲ್ಲ, ಯಾರಿಗೂ ಒಬ್ರಿಗೋ ಇಬ್ರಿಗೋ ಅಷ್ಟೇ IVF ಅಲ್ಲಿ ಟ್ವಿನ್ಸಲ್ಲಿ ಸಕ್ಸಸ್ ಆಗಿರೋದು. ಆ್ಯಂಡ್ ಇನ್ನೊಬ್ರು ಕಪಲ್ಸ್ ಬಂದು IVF ಟ್ರೈ ಮಾಡಿ ಸಫರ್ ಮಾಡಿ ಆ್ಯಂಡ್ ಎಂಡ್ ಆಫ್ ದ ಡೇ ಅವ್ರಿಗೆ ರಿಸಲ್ಟ್ ಕೂಡ ಬಂದಿಲ್ಲ, ಅದ್ರೂ ಕೂಡ ಫೇಲ್ಯೂರ್ ಆಗಿರೋನು ನೋಡಿದ ಮೇಲೆ ನಾನು ಡಿಸೈಡ್ ಮಾಡಿದ್ದೆ, ನಾನು IVF ಹೋಗೋದೇ ಇಲ್ಲ. ನಾನು ಒನ್ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಬೇಡವೇ ಬೇಡ ಮಗು ಅನ್ನೋ ಅಷ್ಟು ಕೂಡ ಇತ್ತು ನನಗೆ. IVF ನಿಮ್ಗೆ ನ್ಯಾಚುರಲಾಗಿ ಆಗೋದೇ ಇಲ್ಲ ಅಂತ ಯಾರಿಬ್ಬರು ಡಾಕ್ಟರ್ಸ್ ಹೇಳಿದ್ರಲ್ಲ, ಆದಮೇಲೆ ನನಗೆ ಅನ್ನಿಸ್ತು ಬೇಡವೇ ಬೇಡ ಮಗು, ನನಗೆ ಐ ಆಮ್ ಹ್ಯಾಪಿ ವಿತೌಟ್ ಬೇಬಿ ಓನ್ಲಿ ಅಂತಲೇ ಇತ್ತು. ಆದರೂ ಬಿಟ್ಟಿಲ್ಲ, ಬೇರೆ ಒಪಿನಿಯನ್ ತಗೊಳ್ಳೋಣ, ಬೇರೆ ಡಾಕ್ಟರ್ಸ್ನ ನೋಡೋಣ ಅಂತ ತುಂಬ ಡಾಕ್ಟರ್ಸ್ಗಳನ್ನ ಚೇಂಜ್ ಮಾಡ್ಕೊಂಬಂದೆ. ಸಿಕ್ಕಿದ ಡಾಕ್ಟರ್ಸ್ ಎಲ್ಲರೂ ಕೂಡ ಪಾಸಿಟಿವ್ ಆಗಿರಲಿಲ್ಲ, ಆ್ಯಂಡ್ ಸಿಕ್ಕಿದ ಡಾಕ್ಟರ್ ಎಲ್ಲರೂ ಕೂಡ ನೆಗೆಟಿವ್ ಆಗಿರಲಿಲ್ಲ. ಆಗುತ್ತೆ ಟ್ರೈ ಮಾಡಿ ಅಂದವರು ಇದ್ದಾರೆ, ನಿಮ್ಗೆ ಆಗೋದಿಲ್ಲ ಅಂತ ಅಂದವರು ಇದ್ದಾರೆ. ನಾನು ಇಬ್ಬರ ಥರನೂ ನೋಡಿದ್ದೀನಿ. ಆ್ಯಂಡ್ ಯಾವುದೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಒಂದು 6 months ಮೆಡಿಕೇಷನ್ ಅಂತ ಇಟ್ಟೇ ಇಡ್ತಾರೆ. ಎಸ್ಪೆಷಲಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋರಿಗೆ ಮಾತ್ರ ಫೋಲಿಕ್ ಆ್ಯಸಿಡ್ ಅಂತ ನನಗೆ ಕೊಟ್ಟಿದ್ರು. ಆ್ಯಂಡ್ ನಾನು ಒಂದಷ್ಟು ನನ್ನ ಫ್ರೆಂಡ್ಸ್ಗಳಿಗೂ ಕೊಟ್ಟಿದ್ರು. 6 months ಫೋಲಿಕ್ ಆ್ಯಸಿಡ್ ತಗೊಳ್ಳೇಬೇಕು ಅಂತ ಹೇಳಿದರು. ಅದಾದಮೇಲೆ ನನಗೆ ವಿಟಮಿನ್ ಡಿ ಕೊಟ್ಟಿದ್ರು. ನನಗೆ ವಿಟಮಿನ್ ಡಿ ಇರಲಿಲ್ಲ ಬಾಡಿನಲ್ಲಿ ಅಂತ ವೀಕ್ಲಿ ಒನ್ಸ್ ವಿಟಮಿನ್ ಡಿ ಕೊಟ್ಟಿದ್ರು. ಅದಾದಮೇಲೆ ಇನ್ನೊಂದು 2 ಟ್ಯಾಬ್ಲೆಟ್ ಕೊಟ್ಟಿದ್ರು, ಮರ್ತೋಯ್ತು ನನಗೆ. ಅದು ಸ್ಟಾರ್ಟಿಂಗ್ 1-2 monthsಗೆ ಅಷ್ಟೇ ಕೊಟ್ಟಿದ್ರು, ಕಂಟಿನ್ಯೂಸ್ ಕೊಟ್ಟಿರಲಿಲ್ಲ. ಥ್ರೂ ಔಟ್ ಅಪ್ ಟು 6 monthsವರೆಗೂ ಕೊಟ್ಟಿದ್ದು ಫೋಲಿಕ್ ಆ್ಯಸಿಡ್ ಒಂದೇ. ಅದಾದಮೇಲೆ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ವರ್ಕೌಟ್ ಮಾಡಿ, ಹೆಲ್ತಿ ಆಗಿರಿ ಅಂತ ಹೇಳ್ತಾ ಇದ್ರು. ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೆ. ಇನ್ನೊಂದು ಹೇಳಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಮೆಂಟಲಿ ಸ್ಟ್ರಾಂಗ್ ಮಾಡಿದವ್ರಿಗಿಂತ ನನಗೆ ಮೆಂಟಲಿ ವೀಕ್ ಮಾಡಿದವರೇ ಜಾಸ್ತಿ ಸಿಕ್ಕಿದ್ದು ನನಗೆ. ಏನಾದ್ರು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಆಗಿರಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳೋರು ನನಗೆ ತುಂಬ ಕಡಿಮೆ ಸಿಕ್ಕಿದ್ರು ಲೈಫಲ್ಲಿ. ನಂಗೆ ಸಿಕ್ಕಿದವರಲ್ಲಿ ಹಾಗಾದರೆ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ, IVF ಹೋಗ್ಬಿಡಿ, ಇನ್ನಾಗಲ್ಲ ನಿಮಗೆ, ಅದೇ ಇನ್ನಾಗಲ್ಲ ಅನ್ನೋರೇ ಜಾಸ್ತಿ ಸಿಕ್ಬಿಟ್ರು ನನಗೆ. ಸೊ ಅದು ಸ್ವಲ್ಪ ಯಾವಾಗಲೂ ಡೌನ್ ಆಗ್ತಾ ಹೋಗ್ತಾ ಇದೆ. ಬಟ್ ಆದರೂ ಕೂಡ ನನಗೆ ಎಲ್ಲೋ ಒಂದು ಕಡೆ ಸ್ಟ್ರಾಂಗಾಗಿ ಕುತ್ಕೊಂಡ್ಬಿಟ್ಟೆ ನಾನು. ಬೇಡ, ನನಗೆ ಆದರೆ ಆಗಲಿ, ಇಲ್ಲಾಂದರೆ ಇಲ್ಲ, ಪರವಾಗಿಲ್ಲ ಅನ್ನೋ ಸ್ಟೇಜಿಗೆ ಬಂದೆ. ಓಕೆ, ನಿಂಗೆ IVF ಇಷ್ಟ ಇಲ್ಲ ಅಂದರೆ ಬೇಡ, ನಾವು ನ್ಯಾಚುರಲಾಗಿ ಟ್ರೈ ಮಾಡೋಣ, ಆಗುತ್ತೆ, ತಲೆ ಕೆಡಿಸ್ಕೋಬೇಡ, ಯಾರ ಮಾತಿಗೂ ನೀನು ಕಿವಿ ಕೊಡಬೇಡ ಅಂತ ಜೊತೆಗೆ ನಿಂತಿದ್ದು ಒಂದು ನನ್ನ ಅತ್ತೆ ಮತ್ತು ಇನ್ನೊಂದು ನನ್ನ ಗಂಡ. ಅವರಿಬ್ಬರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ದೆ ಅವರಿಬ್ಬರು ಅಂತ ಹೇಳ್ಬೋದು. ಯೋಚನೆ ಮಾಡಬೇಡ, ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು ಅಂತ ಹೇಳ್ತಾ ಇದ್ರು ನನ್ನ ಗಂಡ, ಯಾವಾಗಲೂ ಹೇಳ್ತಾ ಇದ್ರು. ಸೊ ಅದರಿಂದ ಇವತ್ತಿಗೂ ಕೂಡ ನಾನು ಟೆನ್ಷನ್ ಯಾವುದೂ ಮಾಡ್ಕೊಳ್ಳಲ್ಲ, ಆರಾಮಾಗಿದ್ದೀನಿ, ಏನಾಗುತ್ತೋ ಆಗಲಿ ಅಂತ. ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇತ್ತು ಅಂದರೆ ನಾನು ಏನು ಪ್ರೊಸೀಜರ್ ಹೇಳಿದ್ದೀನಿ ಅದನ್ನು ಟ್ರೈ ಮಾಡಿ, ಡೆಫಿನೆಟಾಗಿ ವರ್ಕೌಟ್ ಆಗುತ್ತೆ ನಿಮಗೆ. ಸೊ ಆದಷ್ಟು ಬೇಗ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಅದು ತುಂಬ ಇಂಪಾರ್ಟೆಂಟು. ನೀರು ಜಾಸ್ತಿ ಕುಡೀರಿ, ಅದು ತುಂಬ ಇಂಪಾರ್ಟೆಂಟು. ಮೈಂಡಲ್ಲಿ ಪಾಸಿಟಿವ್ ಆಗಿರಿ, ಹಾಗೇ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. 1-4-5 ಡಾಕ್ಟರ್ಸ್ಗಳನ್ನ ಚೇಂಜ್ ಮಾಡಿ, ಬೇರೆ ಬೇರೆ ಒಪಿನಿಯನ್ಸ್ ತಗೊಳ್ಳಿ. ಎಲ್ಲರೂ ಒಂದೇ ಹೇಳಲ್ಲ, ಟೆಸ್ಟ್ಗಳು ಎಲ್ಲರೂ ಬೇರೆ ಬೇರೆ ಮಾಡಿಸಿ, ಅದೊಂದರಿಂದ ಏನೂ ಆಗಲ್ಲ. ಬಟ್ ಒಬ್ರಿಗೆ ಫಿಕ್ಸ್ ಆಗಬೇಡಿ, ಬೇರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಥರ್ಡ್ ಒಪಿನಿಯನ್ ತಗೊಳ್ಳಿ. ಯಾರಾದರೂ ಒಬ್ಬರು ಸಜೆಷನ್ಸ್ ಚೆನ್ನಾಗಿ ಕೊಡೋರು ಸಿಗ್ತಾರೆ ಅಂತ ಹೇಳ್ತೀನಿ. 5 ವರ್ಷ ಆಯಿತು ಇನ್ನೂ ಆಗಿಲ್ಲ, 6 ವರ್ಷ ಆಯಿತು ಆಗಿಲ್ಲ, 10 ವರ್ಷ ಆಯಿತು ಆಗಿಲ್ಲ ಅಂತ ಅಂದವರು ಕೂಡ ನಂಗೆ ಮೆಸೇಜ್ ಮಾಡಿದರು. ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡಿ. 40 ವರ್ಷ ಆದರೂ ಆಗುತ್ತೆ, 50 ವರ್ಷ ಆದರೂ ಆಗುತ್ತೆ. ನಮ್ಮಲ್ಲೇನೂ ಹೆಲ್ತ್ ಇಶ್ಯೂಸ್ ಇಲ್ಲ ಅಂದರೆ, ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತು ಅಂದರೆ ಅದನ್ನು ಹೆಂಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತ ನೋಡಿ. ಡಿಪ್ರೆಷನ್ಗೆಲ್ಲ ಹೋಗಬೇಡಿ, ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗುತ್ತೆ.
ಎಷ್ಟು ನಿಮ್ಮ ಕೈನಲ್ಲಿ ಸಾಧ್ಯವೋ ಅಷ್ಟು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ, ಮೋಲ್ಡ್ ಮಾಡ್ಕೊಳ್ಳಿ. ಅಷ್ಟು ಮಾತ್ರ ನಾನು ಹೇಳ್ಬೋದು. ಯಾಕಂದರೆ ನಾನೇನು ಗೋತ್ರೂ ಮಾಡಿದ್ದೀನಿ ಅದನ್ನಷ್ಟೇ ಹೇಳಕ್ಕೆ ಸಾಧ್ಯ. ಒಂದಷ್ಟು ಡಿಸಾಸ್ಟರ್ಗಳಿದ್ದಾವೆ ಹೇಳೋ ಅಂಥದ್ದು, ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳು. ನಾನು 3 ಮಂತ್ಸ್ ಆದಮೇಲೆ ಏನೇನಾಯಿತು ಅದು ಕೂಡ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೊಂದು ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೇಳ್ತೀನಿ ನಿಮಗೆ. ಅದು ಸ್ಕ್ಯಾನಿಂಗ್ ರಿಲೇಟೆಡು. ನಂದು 12 ವೀಕ್ಸು, 16 ವೀಕ್ಸು, 20 ವೀಕ್ಸು ಸ್ಕ್ಯಾನಿಂಗ್ ಏನಿದೆ, 3 ತಿಂಗಳು, 4, 5 ತಿಂಗಳು ಸ್ಕ್ಯಾನಿಂಗ್ಸ್ ಏನು ಮಾಡಿಸಿದ್ದೀನಿ, ಆ ಒಂದೊಂದು ಸ್ಕ್ಯಾನಿಂಗು ಒಂದೊಂದು ಕತೆಗಳು ಹೇಳ್ತಾ ಇದ್ರು ನನಗೆ. ಸೊ ಅದ್ರದ್ದು ಕೂಡ ಅದು ಸ್ಕ್ಯಾನಿಂಗ್ ಪರ್ಟಿಕ್ಯುಲರಾಗಿ ಒಂದು ಮಾಡಲೇಬೇಕು. ಯಾಕಂದರೆ ಸುಮಾರು ಜನ ಸ್ಕ್ಯಾನಿಂಗ್ ಮಾಡಿಸಿರ್ತೀರ, ತುಂಬ ಫೇಸ್ ಮಾಡಿರ್ತೀರ ಕೂಡ. ಆದರೆ ನನಗೆ ಯಾರೂ ಕೂಡ ಡೀಟೇಲ್ಡಾಗಿ ಹೇಳಿರಲಿಲ್ಲ ಏನು ಪ್ರಾಬ್ಲಮ್ಮು, ಏನು ಎತ್ತ ಅಂತ. ಪ್ರಾಬ್ಲಮ್ ಅಂತ ಗೊತ್ತಾಗಿದ ತಕ್ಷಣ ನಾನು ಬಂದು ರಿಸರ್ಚ್ ಮಾಡ್ತಾ ಇದ್ದೆ, ಯಾಕೆ ಆ ಥರ ಪ್ರಾಬ್ಲಮ್ ಬರುತ್ತೆ, ಯಾವ ವಾಟ್ ಇಸ್ ದ ಮೇನ್ ರೀಸನ್ ಅಂತ ಚೆಕ್ ಮಾಡ್ತಾ ಇದ್ದೆ. ಅದು ಕೂಡ ನನಗೆ ಸ್ವಲ್ಪ ಉತ್ತರಗಳು ಸಿಗ್ತಾ ಇತ್ತು. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಒಂದು ಸ್ಕ್ಯಾನಿಂಗ್ದೇ ಒಂದು ಪಾರ್ಟ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಯಾವುದೇ ರೀತಿ ಹೋಪ್ ಕಳ್ಕೊಬೇಡಿ. ಖಂಡಿತವಾಗ್ಲೂ ನಿಮಗೂ ನಿಮ್ಮ ಲೈಫಲ್ಲೂ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಬಂದೇ ಬರುತ್ತೆ. ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.